ರಾಜು, ಆ ಕಡೆ ಅಲ್ಲಿ ಹೂ ಮಾರಕ್ಕೆ ಕುಂತಾರೆ ನೋಡು, ಅಲ್ಲೇನಾರ ಹೂ ಮಾಲೆ ಸಿಗ್ತಾವ ನೋಡು. ನಾ ರಾತ್ರಿನ ತೊಗೊಂಡಿಟ್ಕೊಂಡ್ಬಿಡಲಿಲ್ಲ, ತೊಗೊಂಡಿಟ್ಕೊಂಡ್ರು ಒಣಗೋಕ್ಕವಂತ ಸುಮ್ಮನೆ ಅದೇ. ಆಮೇಲೆ ಅದು ಇದು ಜೋಡ್ಸೋದ್ರಾಗ ಮರ್ತ ಬಿಟ್ಟೆ ನೋಡು, ಆ ಕಡೆ ಏನಾರು ಅದಾವನಂತಂದು. ಸರಿ ಅಣ್ಣ, ನಾನು ಆ ಕಡೆ ಹೋಗಿ ಕೇಳ್ಕೊಂಬರ್ತೀನಿ, ನೀನು ಈ ಕಡೆ ಹೋಗಿ ಕೇಳ್ಕೊಂಬ. ಇಬ್ಬರಾಗ ಯಾರಿಗೆ ಸಿಗ್ತೈತಿ ಲಗುನ ಫೋನ್ ಹಚ್ಚಿಬಿಡು, ಸಿಕ್ತಂತಂದ್ರೆ ನಾ ಬಂದ್ಬಿಡ್ತೀನಿ. ಇಲ್ಲ ನನಗೆ ಸಿಕ್ತಂದ್ರೆ ನಾ ಫೋನ್ ಹಚ್ತೀನಂತ, ನೀ ಬಂದ್ಬಿಡಂತೆ ಅಂತ. ಹಾಂ ಸರಿ, ಹಂಗೆ ಮಾಡು, ಆದಷ್ಟು ಲಗುನ ಹುಡುಕ. ಸರಿ ಅಣ್ಣ. ಇದೇನಿದು, ಅಣ್ಣ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ. ಹಾಂ, ಮಾಲೆ ಸಿಕ್ತು, ಬಾ ಅಲ್ಲಿಗೆ ಒಳಗಡೆ ಹೋಗೋಣ ಅಂತಂದ. ಇವಾಗ ನೋಡಿದ್ರ ಪತ್ತೇನಿಲ್ಲಲ್ಲ. ರಾಜು ರಾಜು, ಇಲ್ಲದೀನಿ ಇಲ್ಲಿ, ಲಗುನ ಬಾ. ಓ ಅಲ್ಲದೆ ನನ್ನ, ಹಾಂ ಬಂದೆ ಬಂದೆ. ಯಮ್ಮ, ಲಲಿತವ್ವ ಸಿಂಪಲಾಗಿ ರೆಡಿ ಆದ್ರೂ ಎಷ್ಟು ಚಂದ ಕಾಣಕೊಂತಾಳಲ್ಲ ಅದೇ. ಹೂನ, ನನ್ನ ಮೊಮ್ಮಗಳನ್ನ ಹಿಂಗೆ ನೋಡಾಕ ನನಗಂತೂ ಭಾಳ ಖುಷಿ ಆಗುಂತೈತಿ. ಅಂತೂ ನನ್ನ ಮೊಮ್ಮಗಳ ಮದ್ವೆ ಯಾವುದು ನಿರ್ವಿಘ್ನ ಇಲ್ಲದಂಗೆ ಮದುವೆ ಅಂದ ಚಲೋನತಂಗ ಆದ್ರೆ ಅಷ್ಟ ಸಾಕಪ್ಪ. ಲಲಿತಾ ಅವರೇ, ಹೇಗೆ ಅನ್ನಿಸ್ತಾ ಇದೆ? ನೀವಂತೂ ಈ ಸೀರೆನಲ್ಲಿ ಭಾಳ ಚಂದ ಕಾಣಕುಂತೀರಿ ನೋಡ್ರಿ. ನೀವು ಅಷ್ಟೇ, ಈ ಡ್ರೆಸ್ಸಲ್ಲಿ ಭಾಳ ಚಂದ ಕಾಣಕುಂತೀರಿ. ಆದರೂ ನಿಮ್ಮಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಿಡಿ ನಾನು. ಇಲ್ಲ, ನನಗಿಂತ ಚೆನ್ನಾಗಿ ನೀವೇ ಕಾಣಿಸ್ತಾ ಇದ್ದೀರಾ. ನಿಮ್ಗೆ ಈ ಡ್ರೆಸ್ ಮಸ್ತ್ ಕಾಣಿಸ್ತಾ ಇದೆ ಗೊತ್ತಾ. ಮತ್ತೆ ಹೇಗೆ ಅನ್ನಿಸ್ತಾ ಇದೆ ಮದುವೆ ದಿನ? ಇನ್ನೂ ಒಂದು ಸ್ವಲ್ಪ ಹೊತ್ತಿಗೆ ನಾನು ನಿನಗೆ ತಾಳಿ ಕಟ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಮಂಜಪ್ಪ, ಇಷ್ಟೊತ್ತಾತು ಇನ್ನೂ ಭಟ್ರು ಬರಲಿಲ್ಲಲ್ಲ? ಬರ್ತಾರಂತೆ ತಡಿ. ನಮ್ಮ ಕೃಷ್ಣ ಮತ್ತು ರಾಜು ಇಬ್ಬರು ಹೋಗಾರ, ಹೂವಿನ ಮಾಲೆ ತೊಗೊಂಡು ಭಟ್ರಿಗೆ ಕರ್ಕೊಂಬರ್ತೀನಿ ಅಂತಲೇ ಹೋಗಾರ. ಇನ್ನೇನು ಬರ್ಬೋದು ತಡಿ. ಹೌದನಾ? ಸರಿ. ಯಾಕಂದ್ರೆ ಮತ್ತು ಅವರು ಹೇಳಿದ್ದು ಮುಹೂರ್ತ ಮುಗಿಬಾರ್ದಲ್ಲ, ಅದಕ್ಕೆ ಕೇಳಿದೆ. ಶಾಮಣ್ಣ, ನೀ ಏನೂ ತಲೆ ಕೆಡಿಸ್ಕೋಬೇಡ. ಭಟ್ರು ಕರೆಕ್ಟ್ ಟೈಮಿಗೆ ಬರ್ತೀನಂತ ಅಂದಾರೆ. ಹೇಳೈತಲ್ಲ, ಕರೆಕ್ಟ್ ಮುಹೂರ್ತದ ಟೈಮಿಗೆ ಮಾಂಗಲ್ಯ ಧಾರಣೆ ನಡೀತೈತಿ ಅಂತ ಹೇಳಾರ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಬರ್ತಾರೆ. ಇಬ್ಬರು ನೋಡಾಗ ಎಷ್ಟು ಚಂದ ಕಾಣಕೊಂತಾರೆ. ಮದುಮಕ್ಕಳು. ನನ್ನ ಮಗನ ಮದುವೆನ ಅಷ್ಟು ಜೋರಾಗಿ ಮಾಡಬೇಕು, ಇಷ್ಟು ಜೋರಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಬರೀ ಬಂದು ಇದು ಗುಡಿಯಾಗ ಬಂದು ತಾಳೆ ಕಟ್ಸ್ಕೊಂಡಂಗೆ ಆಯ್ತು ನನ್ನ ಮಗನ ಮದುವೆ. ನಿನ್ನ ಮಗಗೆ ಹೆಂಗಿಷ್ಟ ಅವನು ಹಂಗೆ ಮದುವೆ ಹಾಕೊಂತಾನೆ. ನಿನಗೆ ಎದಕ್ಕೆ ಬೇಕದ? ಮದುವೆ ದಿನಾನಾರ ಒಂದು ಸ್ವಲ್ಪ ಸುಮ್ಮನೆ ಇರು, ಬಾಯಿಗೆ ಜಾಸ್ತಿ ಕೆಲಸ ಕೊಡಬೇಡ, ಸುಮ್ಮನೆ ನಿಂತ್ಕೋ ಅಷ್ಟೇ ಸಾಕು. ಮದುವೆ ಆಗೋದು ಇಬ್ಬರು ಖುಷಿಯಾಗದಾರಿಲ್ಲ, ಅಷ್ಟು ಸಾಕು. ನೀನು ಸುಮ್ಮನೆ ಇರೋ ಒಂದು ಸ್ವಲ್ಪ ಗಪ್ಪು. ಸರಿ ತಗೋರಿ. ಭಟ್ರೆ ಬಂದ್ರಾ? ಎಲ್ಲ ರೆಡಿ ಐತೆ ನೋಡ್ರಿ. ಹೌದಾ ರೀ? ಸರಿ, ಚಲೋ ಆಯ್ತು ಬಿಡ್ರಿ. ಅದು ಇಲ್ಲೇ ಪಕ್ಕದಲ್ಲಿನೇ ಇನ್ನೊಂದು ಮದುವೆ ನಡೀತಾ ಇದೆ, ಅದಕ್ಕೋಸ್ಕರ ಅಲ್ಲಿಗೂ ಹೋಗಿ ಬಂದೆ. ಇದು ಈ ಮದುವೆ ಮುಗಿಸಿ ಆ ಮದುವೆಗೆ ಒಂದು ಹೋಗ್ಬೇಕು ನೋಡ್ರಿ ನಾನು, ಅದಕ್ಕೆ ಸ್ವಲ್ಪ ತಡ ಆಯಿತು, ಏನೂ ಅನ್ಕೋಬೇಡಿ. ಸರಿ ಬಿಡ್ರಿ ಭಟ್ರ, ನಡೀತೈತಿ ಅಂದಂಗೆ. ಈ ಮುಹೂರ್ತಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಐತ್ರಿ ನೋಡ್ರಿ. ಹಾರ ಎಲ್ಲ ತಂದಿದ್ದೀರಾ? ಹಾಂ ರೀ ಭಟ್ರ, ಅಲ್ಲಿ ಹಿಂದೆ ನಮ್ಮ ಮೊಮ್ಮಗ ತೊಗೊಂಬಂದ ನೋಡ್ರಿ. ಸರಿ, ಹಾಗಾದರೆ ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊರಿ. ಅಣ್ಣ, ಇವು ಹಾರಗಳಂತವ್ರಿ ಇಬ್ರು. ಹುಡುಗ ಹುಡುಗಿ ಇಬ್ರು ದೇವ್ರಿಗೆ ಒಂದ್ಸಲ ಕೈ ಮುಗಿರಿ. ಸರಿ ಭಟ್ರೆ. ತಾಳಿ ಎಲ್ಲಿದೆ? ತಾಳಿ ಹುಡುಗನ ಕೈಯಲ್ಲಿ ಕೊಡ್ರಿ. ಸರಿ ಭಟ್ರೆ. ಸವಿತಾ ಕೊಡವ, ಅಲ್ಲಿ ತಾಳಿ ಕೊಡು. ಸರಿ ಅಮ್ಮ. ಇದು ಕಾರ್ಟೂನ್ದು ಚಾನಲ್ ಆಗಿರೋದ್ರಿಂದ ಮದುವೆನ ಚಂದ್ರು ಲಲಿತಾ ಕುತ್ತಿಗೆಗೆ ತಾಳಿ ಕಟ್ಟೋ ಥರ ತೋರಿಸೋದಕ್ಕಾಗೋದಿಲ್ಲ. ಪ್ಲೀಸ್ ನೀವೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಂದ್ರು ಲಲಿತಾಗೆ ತಾಳಿ ಕಟ್ಟಿದಾನಂತ ಜಸ್ಟ್ ತಾಳಿನ ಕೊರಳತ ಹಿಡಿಯೋದಷ್ಟೇ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಭಿ ಸುಬಗೆ ತ್ವಂ ಜೀವ ಶರದಶ್ಯತಂ. ಎಲ್ಲರೂ ಅಕ್ಷತೆ ಹಾಕ್ರಿ. ಹುಡುಗ ಹುಡುಗಿ ಇಬ್ಬರು ಜೀವನ ಹೀಗೆ ಖುಷಿ ಖುಷಿಯಾಗಿರ್ರಿ, ಜೀವನ ಪೂರ್ತಿ ಇಬ್ಬರು ಜೊತೆಯಾಗಿರ್ರಿ. ಮಗಳೇ, ನಿನಗೆ ದೀರ್ಘ ಸುಮಂಗಲಿ ಭವ. ಆದಷ್ಟು ಬೇಗ ನಿಮ್ಮ ಮನೆಗೆ ಮೊಮ್ಮಗಳನ್ನು ಅಥವಾ ಮೊಮ್ಮಗನ ಕೊಡುವಂಗಾಗಲಿ, ಇಬ್ಬರು ಒಳ್ಳೆಯದಾಗಲಿ. ಜೀವನ ಪೂರ್ತಿ ಇಬ್ಬರು ಹೀಗೆ ಜೊತೆಯಾಗಿ ನಕ್ಕೊಂತ ಖುಷಿ ಖುಷಿಯಾಗಿ ಇರ್ರಿ. ಪುಣ್ಯ ಬರಲಿ ಭಟ್ರ, ನಿಮ್ಮಿಂದ ಮದುವೆ ಕಾರ್ಯ ಎಲ್ಲ ಚಲೋನತಂಗೆ ನಡೀತು. ಇರಲಿ, ಪರವಾಗಿಲ್ಲ, ಅದು ನನ್ನ ಕೆಲಸನೇ. ಇಬ್ಬರು ಒಟ್ಟಿನಲ್ಲಿ ಚೆನ್ನಾಗಿ ಇದ್ದರಷ್ಟೇ ಸಾಕು. ಸರಿ, ನೀವೆಲ್ಲರೂ ಇವಾಗ ಹೊರಗಡೆ ಹೋಗಿ, ಯಾಕಂದರೆ ಇಲ್ಲಿ ಮತ್ತೆ ಇನ್ನೊಂದು ಮದುವೆ ನಡೆಯೋದಿದೆ. ಆಮೇಲೆ ಪ್ರಸಾದ ಎಲ್ಲ ಇರುತ್ತೆ, ಎಲ್ಲರೂ ಪ್ರಸಾದ ತಿಂದ್ಕೊಂಡು ಊರಿಗೆ ಹೋಗಿ. ಸರಿನಾ? ಸರಿ ರೀ ಭಟ್ರ. ಯವ್ವ ಎಲ್ಲರೂ ಹಂಗೆ ನಿಂತ್ಕೋರಿ. ಅತ್ತಿಗೆಮ್ಮ, ಅಣ್ಣ ನೀವು ಹಂಗೆ ನಿಂತ್ಕೋರಿ. ಅಲ್ಲಿ ರಾಜು ಫೋಟೋ ತೆಗಿಯಾಕುಂತಾನ, ಎಲ್ಲರೂ ನಗ್ರಿ ಒಂದ್ಸಲ. ಬರ್ರಿ, ಎಲ್ಲರೂ ಹೊರಗಡೆ ಹೋಗಣ್ರಿ. ದೇವ್ರ ದರ್ಶನ ಎಲ್ಲ ತೊಗೊಂಡು ಸೀದಾ ಎಲ್ಲರೂ ಹೊರಗಡೆ ಹೋಗಿ ಅಲ್ಲೊಂದು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಅಲ್ಲಿ ಪ್ರಸಾದ ಕಡೆ ಹೋಗಣ್ರಂತ ಬರ್ರಿ.
ಹೌದೌದು, ಬರ್ರಿ ಎಲ್ಲರೂ ಅಲ್ಲೇ ಹೊರಗಡೆ ಹೋಗೋಣ. ಅಬ್ಬಾ, ಅಂತೂ ಮದ್ವೆ ಚಲೋನತ್ತಂಗೆ ಆಯ್ತು. ಏನು ವಿಘ್ನ ಏನೂ ಇಲ್ಲದಂಗೆ ಒಟ್ಟಿನಲ್ಲಿ ಚಲೋ ಆತಪ್ಪ. ರಾಜು, ಇಲ್ಲೂ ಒಂದು ಫೋಟೋ ತೆಗಿಯಪ್ಪ ಎಲ್ಲಾರ್ದು. ನೀನು ನಿಂತ್ಕೋ ಬಾ. ಮೊದಲು ನೀವೆಲ್ಲರೂ ನಿಂತ್ಕೋರಿ, ನಿಮ್ದೊಂದು ಫೋಟೋ ತೆಗಿತೀನಿ ಇಲ್ಲಿ ಹೊರಗಡೆ, ಆಮೇಲೆ ಅಣ್ಣ ತೆಗಿತಾನ, ನಾ ಬರ್ತೀನಂತ. ಸರಿನಪ್ಪ, ಇವಾಗ ನೀ ತೆಗಿ, ನಾ ಆಮೇಲೆ ತೆಗಿತೀನಂತ. ಎಲ್ಲರೂ ನಗ್ರಿ, ಮುಖ ಯಾಕಷ್ಟು ಸೀರಿಯಸ್ ಮಾಡ್ಕೊಂಡಿರಿ, ನಗ್ರಿ ಎಲ್ಲರೂ, ಒಂದು ಫೋಟೋ ತೆಗಿತೀನಿ. ರಾಜು ನೀ ಬಾ, ಇವಾಗ ನಾ ಫೋಟೋ ತೆಗಿತೀನಿ. ನಗ್ರಿ ಎಲ್ಲರೂ. ಯಪ್ಪ ಲಘು ಲಘುನ ತೆಗಿಯೋ, ನಕ್ ಬಾಯಿ ಹಲ್ಲೆಲ್ಲ ನೋಸಾ ಕುಂತು ಬಿಡ್ತು. ಹೆಂಗ ಒಂದು ಲಘುನ ತೆಗಿ. ಅಯ್ಯಮ್ಮ, ಚಂದನ ತಂಗೆ ಫೋಟೋ ಬರ್ಬೇಕು ಬೇಡ, ಆಮೇಲೆ ಹಂಗೆ ತೆಗ್ದು ಹಿಂಗೆ ತೆಗ್ದು ಅಂತೀರಿ. ಅದಕ್ಕೆ ಎಲ್ಲರೂ ನಗದಿ ಲಗುನ, ಚಂದನ ತಂಗೆ ಬರ್ತೈತಿ ಫೋಟೋ. ಯಪ್ಪ ನಮ್ದು ಹೆಂಗಾರ ಯಾಕೆ ಬರಲ್ಲಕ್ಕ, ನಡೀತೈತಿ. ಅವರಿಬ್ರು ಮದುಮಕ್ಕಳದ ಚಂದನ ತಂಗ ಬರಂಗ ತೆಗೆದು ಬಿಡು ಸಾಕು. ಲಘು ಲಘುನ ತೆಗಿ, ಒತ್ತಾಕೈತಿ. ಮಂಜವ್ವ, ಈಗ ಮುಂದೆ ಎಲ್ಲಿ ಹೋಗೋದೀಗ? ಮಾಡವ, ಈಗ ಬೆಳಿಗ್ಗೆಯಿಂದ ಯಾರೂ ನಾಷ್ಟ ಮಾಡಿಲ್ಲ, ಮದುಮಕ್ಕಳಂತೂ ಏನೂ ತಿಂದೇ ಇಲ್ಲ. ನಾವರೇನ ಚಾರು ಕುಡ್ದೀವಿ. ಮೊದಲು ಪ್ರಸಾದಕ್ಕೆ ಹೋಗಣ್ರಿ, ಪ್ರಸಾದ ಎಲ್ಲ ತಿಂದು ಆಮೇಲೆ ಗಾಡಿ ಹತ್ತಿ ಊರಿಗೆ ಹೋಗಕ್ಕೆ ಬರ್ತೈತಿ. ಹೌದು, ಸರಿ, ನೀ ಹೇಳೋದ ಬರೋಬ್ಬರಿ ಐತಿ. ಅಂದಂಗೆ ಮದುಮಕ್ಕಳು ಇಬ್ಬರು ಇವತ್ತು ನಿಮ್ಮ ಮನೆಗೆ ಬರ್ತಾರನ? ಇವತ್ತು ಇಬ್ಬರು ನಮ್ಮ ಮನೆಗೆ ಬರ್ತಾರೆ. ನಾಳೆ ಬಿಟ್ಟು ನಾಡ್ದು ಹಂಗೆ ನಿಮ್ಮ ಮನೆಗೆ ಕಳಿಸ್ತೈತಿ. ಅಲ್ಲೊಂದು ನೀರು ಮಾಡಿ ವಾಪಸ್ ನಮ್ಮ ಮನೆಗೆ ಕಳ್ಸಂತ್ರಿ ಅಂತ. ಹೌದಲ್ಲ, ಇವತ್ತು ಫಸ್ಟ್ ನಿಮ್ಮ ಮನೆಗೆ ಹೋಗೋದು, ನಿಮ್ಮ ಮನೆಗೆ ನಲ್ಲಿ ಒಂದು ನೀರು ಆಗಬೇಕು, ಆಮೇಲೆ ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನ್ಯಾಗ ಒಂದು ನೀರಾದ್ರೆ ಆಯ್ತಲ್ಲ. ನಿಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಒಂದು ನೀರಿನ ಕಾರ್ಯ ಮುಗಿದು ಆಮೇಲೆ ತಿರುಗುಡಕ್ಕೆ ಅಂತ ಹಾಕ್ಸ್ಕೊಂಬಂದ್ರೆ ಆಯ್ತು. ಸರಿ ನಡ್ರಿ, ಹಂಗಾರೆ ಎಲ್ಲರಿಗೂ ಹೊತ್ತಾಗೈತಿ. ಲಘು ಲಘುನ ಎಲ್ಲರೂ ಪ್ರಸಾದ ತಿನ್ನ ನಡ್ರಿ. ಸರಿ, ನೀವೆಲ್ಲರೂ ಈ ಕಡೆ ಬರ್ರಿ, ಅವ್ರ ಮದುಮಕ್ಕಳದ ಇಬ್ಬರದ ಫೋಟೋ ತೆಗಿತೀನಿ ನಾನು. ಸರಿರಪ್ಪ, ತೆಗಿ, ಚಂದನ ತಂಗೆ ಫೋಟೋ ತೆಗಿ. ಆಮೇಲೆ ಫೋನಾಗ ಚಂದನ ತಂಗೆ ಫೋಟೋ ತೆಗಿ. ಫೋನಂದು ಫೋಟೋನೇನೋ ತೊಳಸ್ಬೋದಂತ ಅಂತಾರಲ್ಲ, ಒಂದು ಸ್ವಲ್ಪ ಚಂದನ ತಂಗೆ ತೆಗಿ ಇಬ್ರದು. ಅಯ್ಯ ಅಮ್ಮಾರ, ಅವನು ಫೋಟೋ ಮಾತ್ರ ಮಸ್ತ್ ತೆಗಿತಾನ. ನಮ್ಮ ಮನ್ಯಾಗ ಎಲ್ಲರೂ ಫೋಟೋ ಅವನ ತೆಗಿಯೋದು. ಅವನ ಹತ್ರ ದೊಡ್ಡದು ಫೋನ್ ಐತ್ರಿ. ಓ ಹೌದನವ, ಅದಕ್ಕೆ ಹೇಳಿದೆ. ಯಾಕಂದ್ರೆ ಈಗ ಫೋಟೋಗ್ರಾಫರ್ ಇಲ್ಲ, ಏನಿಲ್ಲ. ಈಗ ಫೋನಾಗ ತೆಗ್ಸಿದ್ವಲ್ಲ ಫೋಟೋ, ಅದಕ್ಕೆ ಅವನಾರ ಒಂದು ನಾಲ್ಕು ತೊಳ್ಸಾಕೆ ಬರ್ತೈತಿ ಅಂತಂದು. ಯಮ್ಮ, ನೀ ಏನು ತಲೆ ಕೆಡಿಸ್ಕೋಬೇಡ್ಬಿ, ನಾ ಫೋಟೋ ಎಲ್ಲ ತೋರಿಸ್ತೀನಂತ, ತೋರಿಸಿದ ಮೇಲೆ ನಿನ್ನ ತೋರಿಸ್ತೀನಂತ. ಸರಿನಪ್ಪ, ಸರಿ. ಚಂದನ ತಂಗೆ ತೆಗಿ, ಒಟ್ನಲ್ಲಿ ಅವ್ರದ್ದು ಫೋಟೋ. ಅಂದಂಗೆ ನಾನು ಮತ್ತು ಮಂಜವನು ನಿಂತ್ಕೋತೀವಿ. ಅಯ್ಯೋ ಮದುಮಕ್ಕಳ ಜೋಡಿ ನಮ್ದು ತೆಗಿ, ಆಮೇಲೆ ನಾವು ಹೋಗ್ತೀವಿ ಅವ್ರದ್ದು ತೆಗಿ ಅಂತ. ಸರಿ, ಆಯ್ತು ತಗೋಬಿ ಅಮ್ಮ. ಲಗುನ ತೆಗಿ ಹುಡುಗ, ನಕ್ ಬಾಯೆಲ್ಲ ನೋಸಾ ಕುಂತಪ್ಪ ನಂದಂತೂ. ಯಮ್ಮ, ಫೋಟೋ ಚಂದನ ತಂಗೆ ಬರ್ಬೇಕಂದ್ರೆ ಈಗ ನೀನು ನಗಾಕಬೇಕು, ಇಲ್ಲಾಂದ್ರೆ ಫೋಟೋ ಮಾತ್ರ ಚಂದನ ತಂಗೆ ಬರಂಗಿಲ್ಲ ನೋಡು. ಸರಿನಪ್ಪ ಯಪ್ಪ, ಲಗುನ ತೆಗಿ ಒಂತಡೆಗೆ. ಹಾ ಬೇ ಅಮ್ಮ, ತೆಗದೆ. ನೀವಿಬ್ರು ಈ ಕಡೆ ಬರ್ರಿ, ಅವ್ರಿಬ್ರದ ತೆಗಿತೀನಿ. ಬಾರ ಮಾಡವ, ಅವರಿಬ್ರದ್ದು ಒಂದು ನಾಲ್ಕು ಫೋಟೋ ತೆಗಿಲಿ. ಸರಿ. ಅಂದಂಗೆ ಚಂದ್ರು, ಲಲಿತವನ್ನ ಕರ್ಕೊಂಡು ಹುಷಾರಾಗಿ ಬಾಪ. ನಾವು ಅಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅಲ್ಲಿ ಇರ್ತೀವಂತ ಎಲ್ಲರೂ ಕರ್ಕೊಂಡು ಅಲ್ಲಿಗೆ ಹೋಗಿರ್ತೀವಿ. ಸರಿ, ಆಯ್ತು ರೀ ಅಮ್ಮಾರ. ಅಯ್ಯ ಮಾಡವ, ಅದನ್ನೆಲ್ಲ ನೀನು ಎದಕ್ಕೆ ಹೇಳ್ತಿ? ಬಾ, ತನ್ನ ಹೆಂಡತಿನ ಹೆಂಗೆ ನೋಡ್ಕೋಬೇಕು ಅನ್ನೋದು ಅವ್ನಿಗೆ ಗೊತ್ತೈತಿ. ಅವ್ನು ಕರ್ಕೊಂಬರ್ತಾನೆ. ಇಲ್ಲೇ ದಾರ್ಯಾಗ ಏನು ಬಿಟ್ಟು ಬರಲ್ಲ ನಿನ್ನ ಮೊಮ್ಮಗಳನ್ನ. ಬಾ, ಇಷ್ಟು ದಿನ ಆಕಿ ನಿನ್ನ ಮೊಮ್ಮಗಳಿದ್ಲು, ಈಗ ಅವ್ನು ಹೆಂಡತಿನ ಹೆಂಗೆ ನೋಡ್ಕೋಬೇಕಂತ ನನ್ನ ಮೊಮ್ಮಗ ಚಂದ ಗೊತ್ತೈತಿ. ಬಾ. ಅಯ್ಯ, ನಿನ್ನ ಮೊಮ್ಮಗ ಈಗ ನನ್ನ ಮೊಮ್ಮಗಳ ಗಂಡ. ಅದಕ್ಕಿಂತ ಮುಂಚೆ ನಾನು ನಮ್ಮ ಮೊಮ್ಮಗಳದು ಅಮ್ಮ. ನನಗೆ ಜಾಸ್ತಿ ಗೊತ್ತೈತಿ ನನ್ನ ಮೊಮ್ಮಗಳು ಹೆಂಗೆ ಏನು ಅನ್ನೋದು. ಯಪ್ಪ, ನೀನು ಎಲ್ಲಿ ಬೇಕಲ್ಲ ಬಿಟ್ಟು ಬರಬೇಡ. ನನ್ನ ಮೊಮ್ಮಗಳನ್ನ ಚಂದನ ತಂಗೆ ಕೈ ಹಿಡ್ದ ಕರ್ಕೊಂಬರ್ಬೇಕು ನೀನು. ಏನು? ಅಯ್ಯೇ, ನೀನೇನು ಹೊಸ್ದಾಗಿ ಹೇಳ್ಕೊಡೋದು ಬೇಕಾಗಿಲ್ಲ. ಬಾ, ನಾವು ಹೋಗೋಣ. ಅವರಿಬ್ಬರು ಮಧ್ಯೆ ನಿಂತ್ಕೊಂಡು ನಾವ ವಟ ಅನ್ನೋದಾತು. ಬಾ. ನಡಿ. ಅತಿಯಮ್ಮ, ಅಣ್ಣ, ಇಬ್ರು ಒಂದು ಸ್ವಲ್ಪ ನಗ್ರಿ, ಈ ಕಡೆ ಹೊಳ್ರಿ. ಹಾಂ, ಅಷ್ಟೇ ಇರ್ರಿ. ಸರಿ ಅಣ್ಣ, ಫೋಟೋ ತೆಗ್ದೀನಿ, ಬರ್ರಿ ಹೋಗೋಣ. ಎಲ್ಲರೂ ಮುಂದಕ್ಕೆ ಹೋದ್ರು. ಸರಿ ರಾಜು, ನೀವು ಹೋಗಿರು ಬಂದೆ. ಸರಿ ತಗೋಣ್ಣ. ಲಲಿತಾ, ನಿನಗೆ ಮದುವೆ ಇಷ್ಟ ಆಯ್ತಾ? ಭಾಳ ಸಿಂಪಲಾಗಿ ಮದುವೆ ಆಗಿದ್ದೀವಿ, ಇಷ್ಟ ಆಯ್ತಾ? ಅಥವಾ ಗ್ರ್ಯಾಂಡಾಗಿನ ಮದುವೆ ಆಗಬೇಕಾಗಿತ್ತ? ಇಲ್ಲ ರೀ, ನಂಗೆ ಹಿಂಗೆ ಸಿಂಪಲ್ಲಾಗಿ ಮದುವೆ ಆಗೋದೇ ಇಷ್ಟ ಆಯಿತು. ಇದೇ ಇಷ್ಟ. ಕೊನೆಗೂ ನಮ್ಮವ್ವ ನಮ್ಮಪ್ಪ ಏನು ಮನೆ ಕಟ್ಸಿದ್ರಲ್ಲ, ಆ ಮನೆ ಮಾರಲಾರ್ದೆ ಈ ಮದುವೆ ಆಯ್ತಲ್ಲ, ಅದೇ ನನಗೆ ಭಾಳ ಖುಷಿ ಆಗ್ತಾ ಇರೋದು. ಒಟ್ಟಿನಲ್ಲಿ ನಮ್ಮ ಮನೆ ನಮ್ಗೆ ಉಳಿತಲ್ಲ, ಅದೇ ಖುಷಿ. ಥ್ಯಾಂಕ್ಸ್ ರೀ. ನನಗೆ ಹೆಂಗೆ ಇಷ್ಟನೋ ಹಾಗೆ ಇಬ್ಬರು ಮದುವೆ ಆದ್ವಲ್ಲ, ಅದಕ್ಕೆ. ಲಲಿತಾ, ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಬಿಟ್ಬಿಡು. ಒಟ್ಟಿನಲ್ಲಿ ನೀನು ಇನ್ಮೇಲಾದರೂ ಖುಷಿಯಾಗಿರು. ನಿಮ್ಮ ಮನೆಯಲ್ಲಿ ಇಷ್ಟು ದಿನ ಭಾಳ ಕಷ್ಟಪಟ್ಟಿದ್ದಿ. ಇನ್ಮೇಲಾದರೂ ಖುಷಿಯಾಗಿ ನೆಮ್ಮದಿಯಿಂದ ಇರು ನೀನು. ಅಷ್ಟು ಸಾಕು. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ನಾನು. ನೀವು ಹೇಳೋದೇ ಬೇಡ್ರಿ, ನನಗೆ ನಿಮ್ಮ ಮೇಲೆ ನಂಬಿಕೆ ಐತಿ. ಸರಿ, ಬಾ ಹೋಗೋಣ. ಎಲ್ಲರೂ ಪ್ರಸಾದಕ್ಕೊಂಡು ಆಲ್ರೆಡಿ ಹೋದ್ರು ನೋಡಿ ಎಲ್ಲರೂ. ಬಾ, ನಾವು ಹೋಗೋಣ. ಸರಿ ರೀ.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಈ ಮದುವೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಹಾಗೆ ಈ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.